ಇಲ್ಲಿಗೆ ನಮ್ಮ ಹೈಕಿಂಗ್ ಮುಕ್ತಾಯ ಅಂತ ಅಂದ್ಕೊಂಡ್ರೆ ವೇಟ್ ಎಲ್ಲಿ ಹೋಗಬೇಡಿ, ಸ್ಟೇ ಟ್ಯೂನ್ಡ್. ನಮ್ಮ ಚಾರಣವನ್ನು ಅಂದ್ಕೊಂಡಿರೋ ಟೈಮ್ಗಿಂತ ಬೇಗ ಮುಗಿಸಿದ ಕಾರಣ ಅಲ್ಲಿ ಹತ್ತಿರದಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು. ಅದನ್ನು ನೋಡ್ಕೊಂಡು ಬರೋಣ ಅಂತ ನಮ್ಮ ಗಮನ ಆ ವ್ಯೂ ಪಾಯಿಂಟಿನೆಡೆಗೆ ಪಯಣ. ಆ ವ್ಯೂ ಪಾಯಿಂಟಿಗೆ ಹೋಗೋ ದಾರಿ ಹಿಂಗಿದೆ. ಬನ್ನಿ ಬನ್ನಿ ಮುಂದೆ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ. ಇಷ್ಟು ಹೈಟ್ಗೆ ನಡ್ಕೊಂಡು ಬಂದರೆ ನೋಡಿದ್ರೆ ಇಲ್ಲೊಂದು ಫುಟ್ಬಾಲ್ ಗ್ರೌಂಡ್ ಇದೆ. ಅದಾದ ಮ್ಯಾಚ್ ನಡೀತಾ ಇದೆ ಇಲ್ಲ. ಸಮ್ಮರ್ ಫೆಸ್ಟ್ ಮಕ್ಕಳು ಆಟ ಆಡ್ತಿದ್ದಾರೆ. ಸಖತ್ತಾಗಿದೆಯಲ್ಲ, ಬಂದಿದ್ದಕ್ಕೆ ವರ್ತ್ ಹಂಗಂದ್ರೆ. ಇಲ್ಲಿ ಮೇಲೆ ಹತ್ತಿ ಬಂದು ಈಗ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀವಿ. ನಿಮಗೂ ತೋರಿಸ್ತೀವಿ, ನೋಡಿ ಸ್ವಲ್ಪ ಆನಂದಿಸಿ. ನಮ್ಮ ಹುಡುಗರೆಲ್ಲ ಸುಸ್ತಾಗಿ ಕೂತಿದ್ದಾರೆ. ಸರ್ ಹುಡುಗರೇ, ದಿಸ್ ಈಸ್ ದ ವ್ಯೂ ಪಾಯಿಂಟ್. ಇದು ಸಿಟಿ ರೈಲ್ವೆ ಸ್ಟೇಷನ್. ನಮ್ಮ ಇಂಡಿಯಾದಾಗ ಅಷ್ಟೇ ಬರೀತಾರ ಅಂದ್ಕೊಂಡಿದ್ವಿ. ಇಲ್ಲಿ GM ಅಂತ, L&E ಅಂತ, ಮತ್ತೇನ್ ಬರ್ದಾರ, ಅಗ್ನಿ ಅಂತ ಬರ್ದಾರ. T&M ಫೇಮಸ್. ಚಲೋ ವ್ಯೂ ಪಾಯಿಂಟ್ ನೋಡ್ಕೊಂಡು ಕೆಳಗಡೆ ಇವಾಗ ಇಳಿತಾ ಇದ್ದೀವಿ. ಎತ್ತರಕ್ಕೆ ಚಿಮ್ನಿ ಮೇಲೆ ಹಕ್ಕಿಗಳು ಒಂದು ನೆಸ್ಟ್ ಮಾಡ್ಕೊಂಡು ಪಾಪ ಸಂಸಾರ ನಡೆಸ್ತಾ ಇದ್ದಾವೆ. ಇವಾಗ ಹೈಕ್ ಹತ್ತೋದ್ವಲ್ಲ, ಇದೇ ಜಾಗ, ಅಲ್ಲಿ ವ್ಯೂ ಪಾಯಿಂಟ್. ಇಲ್ಲಿ ಹೋಗಿದ್ವಿ ನಾವು. ಮೋಸ್ಟ್ಲಿ ಇಲ್ಲಿ ಈ ಸಿಟಿಗೆ, ಈ ಬಾತ್ಕೋಳಿಗೇನೋ ಒಂದು ನಂಟಿದೆ ಅನಿಸುತ್ತೆ. ಇಲ್ಲಿಗೆ ಚಾರಣದ ಸಮಯ ಮುಕ್ತಾಯ. ಬಸ್ ಹತ್ಕೊಂಡು ನಮ್ಮ ಊರೆಡೆಗೆ ಹೋಗುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅದು 45 ಮಿನಿಟ್ಸ್ ಹೋಗೋ ದಾರಿನ 90 ಮಿನಿಟ್ಸಲ್ಲಿ ನಮ್ಮ ಊರು ರೀಚ್ ಆದ್ವಿ. ಈ ಚಾರಣದ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಸ್ಟೇ ಹೆಲ್ದಿ, ಸ್ಟೇ ಫಿಟ್, ಟೇಕ್ ಕೇರ್, ಬಾಯ್.